ಹಾಯ್ ಹಲೋ ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ನಾನು ಇವತ್ತು ವರ್ಕು ರೆಡಿ ಆಗಿದ್ದೀನಿ. ಸೊ ಈ ಥರ ಮೇಕಪ್ ಮಾಡ್ಕೊಂಡಿದ್ದೀನಿ. ಮೇಕಪ್ ಅಲ್ಲ, ಸ್ಕಿನ್ ಕೇರ್ ಆ್ಯಂಡ್ ಲಿಫ್ಟಿಕ್ ಮಾತ್ರ ಹಾಕಿದ್ದೀನಿ. ಆ್ಯಂಡ್ ಈ ಒಂದು ಪರ್ಫ್ಯೂಮ್ ನಮ್ಮ ಫ್ರೆಂಡ್ ಪ್ಯಾರಿಸ್ಗೆ ಹೋಗಿದ್ದಾಗ ತೊಗೊಂಡು ಬಂದಿರೋದು. ಸೊ ನಾನು ಇವತ್ತು ಈ ಪರ್ಫ್ಯೂಮ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ವರ್ಕ್ ಇರೋದು ನನಗೆ ನೆಲಮಂಗಲದಲ್ಲಿ. ಸೊ ಅಲ್ಲಿಗೆ ಹೋಗಬೇಕು. ಸೊ ಅಲ್ಲೇ 2 ಇವೆಂಟ್ಸ್ ಇದೆ, ಮುಗಿಸ್ಕೊಂಡು ಬರಬೇಕು ಗೈಸ್. ಅದಾದಮೇಲೆ ಸಂಗೀತ ಇವೆಂಟ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಈವ್ನಿಂಗ್ ಆಗುತ್ತೆ. 6 or 7 ಆಗ್ಬೋದು ಅಂದ್ಕೊಂಡಿದ್ದೀನಿ ಗೈಸ್. ಯಾಕೆಂದರೆ ಮತ್ತೆ ನೆಲಮಂಗಲದಿಂದ ನನ್ನ ಮನೆಗೆ ಬರೋದಕ್ಕೆ 1 hour ಆಗುತ್ತೆ. ಸೊ ಹಂಗಾಗಿ ಬೇಡ, ಅಲ್ಲೇ ಇಟ್ಬಿಟ್ಟು ವರ್ಕ್ ಮುಗಿಸ್ಕೊಂಡು ಒಂದು ಸಲ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ನನ್ನ ಒಂದು ಔಟ್ಫಿಟ್ ವೈಟ್ ಶರ್ಟ್ ಹಾಕಿದ್ದೀನಿ ಆ್ಯಂಡ್ ಜೀನ್ಸ್ ಪ್ಯಾಂಟ್ ಹಾಕಿದ್ದೀನಿ. ಟೋನ್ ಜೀನ್ಸ್ ಹಾಕಿದ್ದೀನಿ. ಆ್ಯಂಡ್ ವರ್ಕಿಗೆ ಕ್ಯಾಬ್ ಬುಕ್ ಮಾಡಿ ಹೊರಟ್ವಿ. ಜರಳಿ ಕ್ರಾಸ್ ಮೇಲೆ ಹೋಗೋಣ ಅಂದ್ಬಿಟ್ಟು. ನೆಲಮಂಗಲದಿಂದ ಒಳಗಡೆ ಇದೆ ಈ ಈವೆಂಟ್ ಲೊಕೇಶನ್ನು. ಸೊ ನೋಡಬೇಕು ಒಳಗಡೆ ಎಷ್ಟು ದೂರ ಇದೆ ಅಂತ ನಂಗೆ ಅಷ್ಟು ಗೊತ್ತಿಲ್ಲ. ಬಟ್ ಹೋಗೋಷ್ಟರಲ್ಲಿ 1 hour ರೀಚ್ ಆಗುತ್ತೆ ಅನಿಸುತ್ತೆ. ಸೊ ಲೊಕೇಶನ್ಗೆ ರೀಚ್ ಆಗೋಷ್ಟರಲ್ಲಿ 1 hour ಆಯಿತು. ನೆಲಮಂಗಲದಿಂದ ದೊಡ್ಡಬಳ್ಳಾಪುರ ರೋಡಲ್ಲಿ ಒಳಗಡೆ ಯಾವುದು ಫಾರ್ಮ್ ಹೌಸಲ್ಲಿ. ಸೊ ಕ್ಲೈಂಟ್ ಏನಿದ್ದಾರೆ ಅವ್ರದ್ದೇ ಫಾರ್ಮ್ ಹೌಸಲ್ಲಿ ಮಾಡ್ಕೊತಿದ್ರು. ಆ ಫಾರ್ಮ್ ಹೌಸಲ್ಲಿ ಒಂದು ಮನೆ ಕಟ್ಸಿದ್ದಾರೆ. ಬಟ್ ಬೇರೆಯವ್ರಿಗೂ ಕೂಡ ಏನು ಹೇಳ್ತಾರೆ, ಮದುವೆ ಬೇರೆ ಈವೆಂಟ್ಸ್ಗಳಿಗೂ ಕೂಡ ಕೊಡ್ತಾರೆ. ಆ್ಯಂಡ್ ಅವ್ರ ಓನ್ ಈವೆಂಟ್ ಆಗಿರೋದ್ರಿಂದ ಅವ್ರ ಫಾರ್ಮ್ ಹೌಸಲ್ಲೇ ಮಾಡ್ಕೊತಾ ಇದ್ರು. ಸೊ ಒಳಗಡೆ ಎಲ್ಲ ನೋಡಿ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ. ಬಟ್ ಈವೆಂಟ್ ಟೈಮ್ ಅಲ್ವಾ, ಸೊ ಚಿಕ್ಕ ಮಕ್ಳೇನಾದರೂ ಸ್ವಿಮ್ಮಿಂಗ್ ಪೂಲ್ ಇದ್ರೆ ಅಂದ್ಬಿಟ್ಟು ನೀರೆಲ್ಲ ಖಾಲಿ ಮಾಡಿದ್ದಾರೆ. ಹಂಗನ್ಬಿಟ್ಟು ನಮ್ಮ ಮೇಲ್ಗಡೆ ಒಂದು ರೂಮ್ ಕೊಟ್ಟರು. ಸೊ ಈ ರೂಮಲ್ಲಿ ವೆಯ್ಟ್ ಮಾಡಿ. ಸೊ ನಂದು ಅಳ್ದಿದೆ, ಮುಗಿಸ್ಕೊಂಡು ಬರ್ತೀನಿ. ಸೊ ಆಮೇಲೆ ರೆಡಿ ಆಗ್ತೀನಿ ಅಂತ. ಬಟ್ ವೆಯ್ಟಿಂಗ್ ಮಾಡಬೇಕಿತ್ತು. ಅವರು ಕೂಡ 3 to 4 hours ವೆಯ್ಟಿಂಗ್ ಆಗುತ್ತೆ ವಯಸ್ಸು. ಅವರು ನಾನು 12 ರೆಡಿ ಆಗ್ತೀನಿ ಅಂದರು. ನಾವು ಅದಕ್ಕೆ 10ಗೆ ಹೋಗಿದ್ವಿ. 10ಗೆ ಹೋದರೆ 12 ರೆಡಿ ಆಗ್ತಾರೆ ಅಂತ. ಬಟ್ ಆಮೇಲೆ ನೋಡಿದ್ರೆ ಅವ್ರು ಬರೋ ಅಷ್ಟರಲ್ಲೇ 1:30 and 2 o'clock ಆಗೋಯ್ತು. ಹಳ್ದಿ ಮುಗಿಸಿ ಬರೋ ಅಷ್ಟರಲ್ಲಿ. ಅದಾದಮೇಲೆ ವರ್ಕ್ ಸ್ಟಾರ್ಟ್ ಮಾಡಿದ್ವಿ. 2:30 ಏನೋ ಅನಿಸುತ್ತೆ ಅವ್ರು ಬಂದಾಗ. ತುಂಬ ವೆಯ್ಟಿಂಗು, ತುಂಬ ಬೇಜಾರಾಯಿತು ಕೂಡ. ಬಟ್ ಏನು ಮಾಡೋಕ್ಕಾಗಲ್ಲ. ಬಟ್ ಟೈಮ್ ಆಗೋಯ್ತು ಅಂದರು. ಸೊ ಆಮೇಲೆ ಫಸ್ಟ್ ಲುಕ್ಕು ಮೆಹಂದಿಗೆ ಆ್ಯಂಡ್ ಸೆಕೆಂಡ್ ಲುಕ್ ಬಂದು ಸಂಗೀತಕ್ಕೆ ಅಂತ ಹೇಳಿದರು. ಸೊ ಹಂಗಾಗಿ ಈ ಥರ ಲುಕ್ನ ಮಾಡಿಸ್ಕೊಂಡ್ರು ಇವರು ಸಂಗೀತಕ್ಕೆ. ಅದು ಮಾಡಿಬಿಟ್ಟು ಅಲ್ಲಿಂದ ಕ್ಯಾಬ್ ಸಿಗುತ್ತೋ ಇಲ್ವೋ ಅಂತ ನೋಡಬೇಕು. ಯಾಕೆಂದರೆ ತುಂಬ ಒಳಗಡೆ ಇದೆ. ಯಾವುದು ಕ್ಯಾಬ್ ಬರೋದು ಕೂಡ ಡೌಟೇನೆ. ಅದಕ್ಕೆ ಹೇಳಿದ್ದಾರೆ ಕ್ಲೈಂಟ್ ಅಕಸ್ಮಾತ್ ಯಾರೂ ಬಂದಿಲ್ಲ ಅಂದರೆ ಸೊ ನಾನು ನೆಲಮಂಗಲಕ್ಕೆ ಡ್ರಾಪ್ ಮಾಡಿಸ್ತೀನಿ. ಸೊ ಅಲ್ಲಿಂದ ಕ್ಯಾಬಲ್ಲಿ ಹೋಗಿ ಅಂತ ಅಂದ್ಬಿಟ್ಟು. ಸೊ ಓಕೆ ಅಂದ್ಬಿಟ್ಟು ಫೈನಲಿ ಹೇರ್ ಸ್ಟೈಲ್ ಈ ಥರ ಆಯಿತು. ಆ್ಯಂಡ್ ಅವರು ಒಂದು ಔಟ್ಫಿಟ್ ನೋಡಿ ಈ ಥರ ಇದೆ, ಚೆನ್ನಾಗಿದೆ. 30,000 ಏನು ಅಂತ ಗೈಸ್. ಓಕೆ. ಆ್ಯಂಡ್ ಇವೆಂಟ್ ಹೊರಗಡೆ ಬಂದಾಗ ರೆಡಿ ಇತ್ತು. ನಾವು ಹೊರಟ್ವಿ ಅಲ್ಲಿ. ಇದು ಬಂದು ಮೆಹಂದಿ ಔಟ್ಫಿಟ್ಟು. ತುಂಬ ಚೆನ್ನಾಗಿದೆ. 30,000 ಅಂತೆ ಗೈಸ್. ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ. ಸೊ ಕ್ಲೈಂಟ್ ಬಂದು ಫೋಟೋಶೂಟ್ ಕೊಟ್ಟರು. ಸೊ ನಾವು ಈವ್ನಿಂಗ್ ಅಷ್ಟರಲ್ಲಿ ಮೆಹಂದಿ ಆ್ಯಂಡ್ ಇವೆಂಟ್ 2 ಇವೆಂಟ್ ಮುಗಿಸಿ ಸೊ ನಾವು ಅಲ್ಲಿಂದ ಹೊರಟ್ವಿ. ಥ್ಯಾಂಕ್ ಯು.